ಶ್ರೀಕೃಷ್ಣ ದೇವರಾಯ ವಿವಿಯ ಕರ್ಮಕಾಂಡ ಬಯಲಾಗಿದೆ. ದುಡ್ಡು ಕೊಟ್ರೆ ಸಾಕು ಇಲ್ಲಿ ಪಾಸ್. ಒಂದು ವಿಷಯಕ್ಕೆ 6,000 ರೂಪಾಯಿ ಕೊಟ್ರೆ ಸಾಕು ಪಾಸ್ ಮಾಡ್ತಾರೆ. ವಿವಿಯಲ್ಲಿ ಹಲವು ವರ್ಷಗಳಿಂದ ಈ ಪಾಸ್ ದಂಧೆ ನಡೀತಾ ಇದೆ. ಹಣ ಕೊಟ್ರೆ ಪಾಸ್ ಮಾಡ್ತಾರೆ ವಿವಿಯ ಸಿಬ್ಬಂದಿ. ಅದು ಒಂದು ಸಬ್ಜೆಕ್ಟ್ಗೆ 6,000 ಕೊಟ್ರೆ ಸಾಕು. ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿವಿಯ ಕರ್ಮಕಾಂಡ ಇದು. ಫೇಲ್ ಆದ ವಿದ್ಯಾರ್ಥಿಗಳಿಂದ ಒಂದು ವಿಷಯಕ್ಕೆ 6,000 ಪಡೆದು ಈ ರೀತಿ ಪಾಸ್ ಮಾಡಿದ್ದಾರೆ. ಹಲವು ವರ್ಷಗಳಿಂದ ಇದು ನಡೀತಾ ಇದೆ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. UCMC ವಿಭಾಗದ ರಿಯಾಜ್, ವೆಂಕಟೇಶ್, ವನದುರ್ಗ, ಯಲ್ಲಾಲಿಂಗ, ಚಂದ್ರಮೋಹನ್, ಉಮೇಶ್ ಮೇಲೆ ಈ ಆರೋಪ ಕೇಳಿ ಬರ್ತಾ ಇರೋದು. ವೆಂಕಟ್, ರಿಯಾಜ್ ಅನ್ನುವಂಥ ಸಿಬ್ಬಂದಿಯ ಆಡಿಯೋ ವೈರಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಬಳಿ ಹಣ ಕೇಳಿರುವಂತಹ ಆಡಿಯೋ TV9ಗೆ ಲಭ್ಯ ಆಗಿದೆ. ಒಂದು ವಿಶ್ವವಿದ್ಯಾಲಯದಲ್ಲಿ 6,000 ಕೊಟ್ರೆ ಒಂದು ಸಬ್ಜೆಕ್ಟ್ ಪಾಸ್ ಮಾಡ್ತಾರಂತೆ. ಯಾರು ಫೇಲ್ ಆಗಿದ್ರು ಓಕೆ, ವಿದ್ಯಾರ್ಥಿಗಳು ಸಿಬ್ಬಂದಿಗೆ 6,000 ಕೊಟ್ರೆ ಇಂಥ ವಿಷಯ ಪಾಸ್ ಆಗಬೇಕು ಅಂದ್ರೆ ಪಾಸ್ ಆಗಿರೋ ಸರ್ಟಿಫಿಕೇಟ್ ಅವ್ರ ಕೈಗೆ ಸಿಗುತ್ತೆ. ಹಣ ಪಡೆದು ನಕಲಿ ಘಟಿಕೋತ್ಸವ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇತ್ತು ಇದೊಂದು ಸಿಬ್ಬಂದಿಗಳ ಗ್ಯಾಂಗ್. ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ರಿ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ರಿ, ಪೇಂಟಿಂಗ್ ಮೇಲೆ ಪೇಂಟಿಂಗ್ ಮಾಡ್ತಿದ್ರಿ. ನಾಚಿಕೆ ಆಗ್ಬೇಕು ನಿಮಗೆ. ಎಷ್ಟೆಷ್ಟೆಲ್ಲ ಹಗರಣಗಳಾಗಿದೆ. 14 ವರ್ಷದಿಂದ ಹಗರಣ ನಡೀತಾ ಇದೆ ಅಂತ ಬಂದಿದ್ರಿ. ನೀವು ಬಂದಾದ್ರೆ ಸರ್ವ್ ಮಾಡ್ತೀರ ಅಂತಂದ್ರೆ ನೀವು ಬಂದ್ರೆ ಅಷ್ಟೇ ಮಾಡಕ್ಕಾಗುತ್ತೆ. ಇದು ನಾಚಿಕೆಡುತ್ತಾನೆ ಯೂನಿವರ್ಸಿಟಿ ಅನಿಸುತ್ತೆ. ಇಡೀ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಇರುವ ವಿಶ್ವವಿದ್ಯಾಲಯ ಯಾವ್ದಪ್ಪ ಅಂತಂದ್ರೆ ಅದು ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಅಂತಂದು ಹೇಳ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿಯಲ್ಲಿ ಓದ್ಲಿಕ್ಕೆ ಎಷ್ಟು ಭಯ ಪಡ್ತಿದಾರೆ ಅಂತಂದ್ರೆ ಅದು ನನಗೆ ಗೊತ್ತಿದೆ. ನಾನು ಬೇರೆ ಕಡೆ ಹರಪನಹಳ್ಳಿ, ಕೂಡ್ಲಿಗಿ, ಸೊಂಡೂರು, ಸಿರುಪು ಈ ಕಡೆ ಬಾಕ್ ಹೋದ್ನಂದ್ರೆ ವಿಜಯನಗರದಲ್ಲಿ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಮಾಡ್ಸಿಯಪ್ಪ ಅಂತಂದ್ರೆ ಮಾಡ್ಸಕ್ಕಾಗಲ್ಲ. ಸೊ ಈ ಬಗ್ಗೆ ಅಂದ್ರೆ ಈ ಹೇಗ್ ಬೆಳಕಿಗೆ ಬಂತು ಅನ್ನೋದಕ್ಕೆ ಒಂದು ಆಡಿಯೋ ಲೀಕ್ ಆಗಿತ್ತು. ಅದು TV9ಗೆ ಲಭ್ಯ ಆಗಿದೆ. ಅದರಲ್ಲಿ ಏನಿದೆ ಕೇಳಿಸ್ಕೊಳ್ಳೋಣ. ಮಾಡ್ತೀನಿ ಅಂತ ಒಪ್ಕೊಂಡಲ್ಲ, ಅಷ್ಟು ಸಾಕು ನಂಗೆ ಸಂತೋಷ. ಮಾಡ್ತೀನಿ ಅಂತ ಒಪ್ಕೊಂಡಿನ ಅಂತ ಮತ್ತೆ ಅತಿಯಾಗಿ ಏನ್ ಮಾಡಲ್ಲಪ್ಪ. ನೀನ್ ಇನ್ನೊಂದು ಗೊತ್ತಾ, ನಾನು ಕೆಲವು ಅಷ್ಟೇ ಸ್ವಲ್ಪ ಸಂಬಳ ಅಷ್ಟೇ. ನಂದು ಏನ್ ತೆಟ್ಟು ಅಂದ್ರೆ ಒಂದು 3 ಸಬ್ಜೆಕ್ಟ್ ಒಳಗೆ ಇರ್ತದೆ, ಅಷ್ಟು ಏನಿಲ್ಲ. ನೀನು ಒಂದ್ ನಿಮಿಷ ಕೆಲಸ ಮಾಡ್ಕೊಂಡು ಹೊರಗೆ ತಿರುಗಲ್ಲ. ಒಂದು ಹೇಳ್ತೀನಿ ಅಲ್ಲಪ್ಪ, ಕರೆಕ್ಟ್ ಅಪ್ಪ. ಈಗ ನಾನು ನನಗೆ ಸಮಾನ ಅಲ್ಲೋ, ನೀನ್ ಮಾಡ್ಕೊಂಡು ನಾನು ನಿನ್ ಋಣದಾಗ ಇರಕ್